ಕಾಂಗ್ರೆಸ್ ಪ್ರತ್ಯೇಕ ಡಿನ್ನರ್ ಪಾರ್ಟಿಗೆ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಎಷ್ಟು ಜೋರಾಗಿದೆಯೋ ನೋಡಿ. ಡಿಕೆಶಿ ಅವರನ್ನೇ ಬಿಟ್ಟುಬಿಟ್ಟು ನಿನ್ನೆ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ ಇವರೆಲ್ಲರೂ ಕೂಡ. ಡಿನ್ನರ್ ಪಾರ್ಟಿ ಇದು. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಬ್ಬ ರಾಜ್ಯದ DCM ಅನ್ನು ಬಿಟ್ಟುಬಿಟ್ಟು ಒಂದು ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ಬಿಟ್ಟುಬಿಟ್ಟು ಇವರು ಪಾರ್ಟಿ ಮಾಡಿದ್ದಾರಲ್ಲ ಹೇಗೆ? 40 ಜನ ಶಾಸಕರು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ. ಇದಕ್ಕೆ ಡಿಕೆಶಿ ಅವ್ರನ್ನ ಯಾಕಪ್ಪ ಕರೀಲಿಲ್ಲ? ಡಿಕೆಶಿ ಏನಾದರೂ ಬೆಕ್ಕನ್ನು ಕೊಂದು ಪಾಪ ಮಾಡಿಬಿಟ್ಟಿದ್ದಾರಾ ಇಲ್ಲಿ? ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟಿತ್ತಲ್ಲ ಎಲ್ಲ ಕಡೆ ಇವತ್ತದು ಎಕ್ಸ್ಪೋಸ್ ಆಗ್ತಾ ಇದೆ. ನಾನು ಕರ್ನಾಟಕದ ಬಗ್ಗೆ ಫಸ್ಟ್ ನಿಮ್ ಗಮನಕ್ಕೆ ತರೋದಾದ್ರೆ, ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಅಂತ ಹೇಳಿದ್ರು. ಅದಾದ ನಂತರ ಭಾಷಣ ಹೆಂಗೆ ಮಾಡಿದ್ರು, ಮಾದೇವಪ್ಪ ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತೆಲ್ಲ ಭಾಷಣ ಮಾಡಿದವರು 200 ಯೂನಿಟ್ ಅಂತ ಮಾಡಿ ಇವತ್ತು ಅವ್ರ ಲಿಮಿಟ್ಗಿಂತ ಜಾಸ್ತಿ ಅವರು ವಿದ್ಯುತ್ ಅನ್ನ ಬಳಸಿದ್ರೆ ಅವರೆಲ್ಲರಿಗೂ ಇವತ್ತು